ವಿಜಯಲಕ್ಷ್ಮಿ ದರ್ಶನ್ ಅವರ ಕಾರಣದಿಂದ ನೀವಿಬ್ರು ಪ್ರೊಡ್ಯೂಸರ್ಸು ಆಗೋ ಒಂದು ಅವಕಾಶ ಬಂತು. ಹೌದು, ಅದು ಹೇಗಾಯ್ತು? ಇಲ್ಲ ನಾವು ಆಕ್ಚುಲಿ ಇಲ್ಲ ಭೋಗಣ್ಣ ಕೇಳಿ ಹೇಳ್ತಾರೆ, ಇಲ್ಲ ನಾನು ಅದು ನಾವು ಪ್ರತಿ ಸಿನಿಮಾ ದರ್ಶನ್ ಸಿನಿಮಾ ಒಂದು ಸಾಂಗು 2 ಸಾಂಗು ಫಾರಿನಲ್ಲಿ ಶೂಟ್ ಮಾಡೋರು. ಆಗ ನಾವು ಜೊತೆಲಿ ಹೋಗ್ತಿದ್ದೆ, ನಾವು ಕ್ಲೋಸ್. ಅದು ಡಿಸ್ಟ್ರಿಬ್ಯೂಟರ್ ಡಿಮ್ಯಾಂಡ್ ಇಲ್ಲ ಏನು ಇಲ್ಲ, ಅವ್ರು ಹೇಳ್ಬಿಡೋರು. ಅವ್ರ ಟಿಕೆಟ್ ಅವ್ರು ದುಡ್ಡು ಕೊಟ್ಟು ಬರ್ತಾರೆ ಫಾರಿನ್ಗೆ, ಅವ್ರು ಟಿಕೆಟ್ ಹಾಕೊಂಡ್ ಬರ್ತಾರೆ, ರೂಮ್ ದುಡ್ಡು ಅವರೇ ಕೊಡ್ತಾರೆ. ಅದಲ್ಲ, ಫಾರಿನ್ ಅಲ್ಲಿ ಹಾಡ್ಗಳು ಆಗ್ಬೇಕು ಅನ್ನೋದು ನಾವೇನಿಲ್ಲ, ಅದು ಅವರೇ ಪಾಪ ದರ್ಶನ್ ಅವರೇ ಇದ್ ಮಾಡೋರು. ಅದು ಸಿನಿಮಾ ರಿಚ್ ಬರಬೇಕು ಅಂತ ಅವಾಗ ಟ್ರೆಂಡ್ ಅದು. ರೈಟ್. ಫಾರಿನ್ ಶೂಟಿಂಗ್ ಹೋದಾಗ ಎಲ್ರಿಗೂ ನೀವು ದುಡ್ಡು ಕೊಡ್ತೀರಿ, ನೀವೇ ಸಿನಿಮಾ ಮಾಡ್ತೀರಿ. ವಿಜಯಲಕ್ಷ್ಮಿ ಮೇಡಮ್ ಅವರೇ ಪಾಪ ಫೋರ್ಸ್ ಮಾಡಿದ್ರು, ಅವರಿಂದನೇ ನಾವು ಪ್ರೊಡ್ಯೂಸರ್ ಆಗಿದ್ದು. ಫೋರ್ಸ್ ಮಾಡಿದ್ರು ಎಲ್ಲಿ ಆಸ್ಟ್ರಿಯಾದಲ್ಲಿ ಶೂಟಿಂಗ್ ಹೋಗಿದ್ದು. ಇದು ಸ್ನೇಹನ ಪ್ರೀತಿನ ಮತ್ತೆ ಇನ್ನೊಂದು ಯಾವ್ದು ಗುರು, ಭೂಪತಿ ಪಿಕ್ಚರ್ ಶೂಟಿಂಗ್ ಹೋದಾಗ ಅವ್ರು ಫೋರ್ಸ್ ಮಾಡಿದ್ರು, ನೀವೇ ಮಾಡಿ ಒಂದು ಸಿನಿಮಾ, ಅದು ನೀವೇ ಯಾಕೆ ಮಾಡಿ, ನೀವೇ ತಗೊಳ್ಳಿ, ನಾವು ಡೇಟ್ ಕೊಡ್ತೀವಿ ಅಂತ ಅಂದಾಗ ಅವರೇ ಹೇಳ್ಬಿಟ್ಟು ಫೋರ್ಸ್ ಮಾಡಿದ್ದಕ್ಕೆ ಅವಾಗಿಂದ ನಾವು ಶೂಟಿಂಗ್ ಅರ್ಜುನ್ ಪಿಕ್ಚರ್ಗೆ ಅಲ್ಲೇ ಅಡ್ವಾನ್ಸ್ ಕೊಟ್ಟು ಫಾರಿನಲ್ಲಿ ಹೌದು ಓಕೆ ಮಾಡಿದ್ಮೇಲೆ ಶೂಟಿಂಗ್ ಆಮೇಲೆ ಸ್ಟಾರ್ಟ್ ಮಾಡ್ದು. ಪ್ರೊಡ್ಯೂಸರ್ ಆಗಿದ್ದು ಆ ಥರ ವಿಜಯಲಕ್ಷ್ಮಿ ಮೇಡಮ್ ಅಂತ ಆ ಕೃತಜ್ಞತೆಗೆ ನಾವು ವಿಜಯಲಕ್ಷ್ಮಿ ಮೇಡಮ್ ಅರ್ಪಿಸುವಂತಾನೆ ಆ ಪಿಕ್ಚರ್ ಅಂತಾನೆ ಹಾಕುದು. ಅದು ಅವ್ರ ಪರ್ಮಿಷನ್ ತಗೊಂಡೇ ಹಾಕ್ತು. ಅದು ದರ್ಶನ್ ಅವ್ರ ಹತ್ರ ಪರ್ಮಿಷನ್ ತಗೊಂಡು ವಿಜಯಲಕ್ಷ್ಮಿ ಅವ್ರ ಪರ್ಮಿಷನ್ ತಗೊಂಡೇ ಹಾಕೋದು ಅವ್ರ ಎಸ್ ಅಂದದಕ್ಕೆ. ಅವರಿಂದನೇ ನಾವು ಪ್ರೊಡ್ಯೂಸರ್ ಆಗಿದ್ದು. ನಮ್ಗೆ ಅದು ಮೈಂಡಲ್ಲಿ ಇರಲಿ, ಯಾಕೆಂದ್ರೆ ನಾವು ಬೆಳಿಗ್ಗೆ ಪ್ರೊಡ್ಯೂಸರ್ ದಿನ ಲಾಸ್ ಆಗೋದು ಲಾಭ ಬರೋದು ನೋಡ್ತಾನೆ ಇದ್ದ. ಪ್ರೊಡ್ಯೂಸರ್ ಕಷ್ಟಗಳು ನಮಗೆ ಗೊತ್ತಿತ್ತು. ನಾವು ಬೇಡ ಅಂತ ಲಾಸ್ಟ್ ಆಪ್ಷನ್ ನಾವು ಹೋಗಿರ್ಲಿಲ್ಲ, ಬರೀ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದು, ಎಕ್ಸಿಬಿಷನ್ ಇತ್ತು. ಬಟ್ ಆ ಮೇಡಮ್ ಅವ್ರು ಹೇಳಿದಕ್ಕೋಸ್ಕರ ನಾವು ಮಾಡ್ದೋ. ದೇವ್ರ ದಯಿಂದ ಏನು ತೊಂದರೆ ಇಲ್ಲ, ಇಲ್ಲಿವರೆಗೂ ಬಂದಿದ್ದೀವಿ. ಸುಮಾರು 20 ಸಿನಿಮಾಗಳನ್ನ